ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಿಂಕ್ ಆಯ್ತು. ಏನೋ ನೀನು ಯಮನನ್ನೇ ಗೆದ್ದುಕೊಂಡು ಅನ್ಕೋಣ. ನಿನ್ನ ಹೆಸರು ಶ್ರೀಕಾಂತ್ ಅಂತ ಇಡಬಾರ್ದಿತ್ತು, ಚಿರಂಜೀವಿ ಅಂತ ಇಡಬೇಕಿತ್ತು. ಅಲ್ಲ, ನಿನ್ನ ಹೆಸರಲ್ಲಿ ಹಾಲು ತುಪ್ಪತ್ತು ಚೀಟಿಯೆಲ್ಲ ಆಗೋಗಿತ್ತಲ್ಲೋ. ಹೇಗೋ ಎದ್ದು ಬಂದೆ ನೀನು. ನಿನ್ನ ಆಸ್ತಿ ಹೊರದು ನಿನ್ನ ಜಾಗದಲ್ಲಿ ನಾನು ನಿಲ್ಲಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಗೊತ್ತೇನೋ ನಿನಗೇನು ಗೊತ್ತಾಗಬೇಕು. ನಿನ್ನ ತಂಗಿನ ಕಷ್ಟಪಟ್ಟು ಪಟಾಯಿಸಿ ಅವಳನ್ನ ಕ್ಯಾಚ್ ಹಾಕ್ಕೊಂಡು ದಿನ ಎಲ್ಲ ಅವಳ ಮುಂದೆ ಡ್ರಾಮಾ ಮಾಡಿ ಅವಳ ಮದುವೆನೂ ಆಗ್ಬಿಟ್ಟೆ. ಅದಕ್ಕೊಂದು ಆಸ್ತಿ ಭಾಗ ಕೊಡ್ತೀಯಾ, ಆ ಆಸ್ತಿ ನನಗೆ ಬರುತ್ತೆ ಅಂತ ಸುಮ್ಮನಿದ್ದೆ. ಒಂದು ಬಿಡಿಗಾಸು ಕೊಟ್ಟಿಲ್ವಲ್ಲ ನೀನು. ಹೋಗ್ಲಿ ಬಿಡು, ಬಿಡಿಗಾಸು ಬರಲ್ಲ, ಒಬ್ಬನೇ ಇರ್ತೀಯ. ಇವತ್ತೆಲ್ಲ ನಾಳೆ ಸತ್ತೋಗ್ತೀಯ, ಅವಾಗಲಾದ್ರೆ ಆಸ್ತಿ ನನಗೆ ತಾನೇ ಬರುತ್ತೆ ಅಂತ ಸುಮ್ಮನಿದ್ರೆ, ನೀನು ನೋಡಿದರೆ ಇನ್ನೊಂದು ಮದುವೆ ಹೊರಟೆ. ನೀನು ಹೆಂಡತಿ ಮಕ್ಕಳು ಅಂತ ಮಾಡ್ಕೊಂಡ್ಬಿಟ್ರೆ ನನ್ನ ಕೈಗೆ ಚೊಂಬ. ಅದಕ್ಕೆ ಇವೆಲ್ಲ ಅರೇಂಜ್ಮೆಂಟ್ಗಳು. ಹಂಗೂ ನಿನ್ನ ಸಾಯಿಸಬೇಕು ಅಂತ ನಾನು ಆಕ್ಸಿಡೆಂಟ್ ಮಾಡಿಸಿದ್ರೆ ಸಡನ್ ಆಗಿ ಎದ್ದು ಬಂದ್ಬಿಟ್ಟು ನಾನು ಬದುಕಿದ್ದೀನಿ ಅಂತ ಹೇಳಿದೆ. ಹೆಂಗೋ ಎದ್ದು ಬಂದೆ ನೀನು, ಹೆಂಗೋ ಬದುಕಿದ್ಯಾ, ಹೆಂಗೋ ಬಂದೆ. ಅಂದ್ರೆ ಈ ಆಕ್ಸಿಡೆಂಟ್ ಮಾಡಿಸಿದ್ ನೀನಾ? ಯೋ, ಹೌದು, ನಾನೇ ಮಾಡಿಸಿದ್ದು. ಅದು ಆಕ್ಸಿಡೆಂಟ್ ಅಲ್ಲ, ಪ್ಲಾನ್ಡ್ ಇನ್ಸಿಡೆಂಟ್. ನಾನೇ ಮಾಡಿಸಿದ್ದು. ಏನ್ ಸರ್ ಇದು? ಮೋಸಲ್ವಾ? ಮಾತಿಗೆ ತಪ್ಪಿಸಲ್ವಾ ನೀವು? ನಿನ್ನ ಹತ್ರ ನಾನು ಮೋಸದ ಪಾಠ ಕಲಿತೀನಿ. ನೀನು ಮಾಡ್ತಿರೋದೇನೋ ಆಫ್ಟರ್ ಆಲ್ ಬ್ಲ್ಯಾಕ್. ಹಿಂದಿನ ಸತಿ ಏನು ಹೇಳಿದ್ದೆ ನೀನು ಯಾರು ಅಂತ ಈ ಜಯಂತನಿಗೆ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ. ನನಗೆ ಓಪನ್ ಚಾಲೆಂಜ್ ಮಾಡಿದ್ದೆ ಅಲ್ವಾ. ಈ ಜಯಂತ ಲೇಟಾಗಿ ಏಟು ಹೊಡೆದ್ರು ಸರಿಯಾಗಿ ಏಟು ಹೊಡಿತಾನೆ. ಏಯ್, ಕರ್ಕೊಂಬನ್ರೋ. ಪೆನ್ ಡ್ರೈವ್. ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಬಾವಾ ಏನ್ ಗೊತ್ತಾ, ಇದೆಲ್ಲ ನನ್ನಿಂದಾಗಿದ್ದಲ್ಲ ಬಾವ. ಅದೇ ನೀವು ಮದುವೆ ಆಗಬೇಕು ಅಂತ ಹೊರಟಿದ್ರಲ್ಲ ಭಾವನ, ಅವಳು ಕೆಟ್ಟ ಕಾಲುಗುಣದಿಂದಾಗಿದ್ದು. ಎಲ್ಲರೂ ಶನಿ ಮಹಾತ್ಮನಿಗೆ ಕೈ ಮುಗ್ದು ದೂರ ಹೋದ್ರೆ ನೀವು ಮನೆಗೆ ಕರ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದ್ರ ಪ್ರತಿಫಲ ಇದು. ನೀವು ನಂಗೆ ಸ್ವಲ್ಪ ಆಸ್ತಿ ಕೊಟ್ಟಿದ್ದಿದ್ರೆ ನನ್ನ ಪಾಡಿಗೆ ನಾನು ಇದ್ಬಿಡ್ತಾ ಇದ್ದೆ. ಏನು ಮಾಡೋದು, ನೀವು ಕೊಡಲಿಲ್ಲ, ನಾನು ಬಿಡಲಿಲ್ಲ. ಇದು ಆಕ್ಸಿಡೆಂಟ್ ಅಲ್ಲ, ನಾನು ಪ್ಲಾನ್ ಮಾಡಿರೋ ಕೊಲೆ. ಆದ್ರೆ ಇದರಲ್ಲಿ ನಾನು ಫಿಟ್ ಆಗಿಲ್ಲ. ಯಾರು ಫಿಟ್ ಆದ್ರೂ ಗೊತ್ತಾ? ಅದೇ ನೀವು ಮದುವೆ ಆಗಬೇಕು ಅಂತ ಹೋಗಿ ನೆಗೆದು ಬಿದ್ದಿರಲ್ಲ, ಅದೇ ಭಾವನಾ. ಅವಳನ್ನ ಮದುವೆ ಆಗಿರೋ ಗಂಡ ಸಿದ್ದೇಗೌಡ ಅಂತ. ನಿನ್ನ ಮಗಳಿಗೆ ಆಗ್ತಿರೋ ಹಿಂಸೆನ ತಡಿಬೇಕು ಅಂತ ಬಂದಿರೋ ಬಾಹುಬಲಿ ಈಗ ಇಲಿ ಮರಿತರ ಆಗಿದ್ದಾನೆ. ಇವತ್ತು ಕೋರ್ಟಲ್ಲಿ ಜಡ್ಜ್ಮೆಂಟ್ ಡೇ, ಅವನು ಒಳಗೆ ಹೋಗ್ತಾನೆ. ಆಮೇಲೆ ಆಸ್ತಿ ಎಲ್ಲ ನಂದೆ, ನಾನೇ ಮಹಾರಾಜ ಅಂತ ಅನ್ಕೊಂಡಿದ್ರೆ ನೀವು ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ರಲ್ಲ ಬಾವಾ. ನೋಡು ರವಿ, ನೀನು ಇಂಥವನು ಅಂತ ಗೊತ್ತಿದ್ರೆ ನೀನು ಫೋನೇ ಮಾಡ್ತಾ ಇರಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನನ್ನ ಬಿಟ್ಬಿಡು, ಕ್ಷಮಿಸ್ಬಿಡ್ತೀನಿ. ಬಿಟ್ಬಿಟ್ಟು ಅಂತ ಹಿಂಗೆ ಬಾಯಿ ಪಡ್ಕೊಳ್ಳ. ದೇವರಿದ್ದಾನೆ ಅಂತ ಇದೇ ಸಾಕ್ಷಿ. ಅವತ್ತು ನಾನು ಮಾಡ್ಸಿರೋ ಆಕ್ಸಿಡೆಂಟ್ಗೆ
ಸಿದ್ದೇಗೌಡನ ಗಾಡಿ ಗುದ್ದುಬಿಟ್ಟು ಅವನು ಸಿಕ್ಕಾಕೊಂಡ. ದೇವರೇ ಮಾಡಿಸಿದ್ದು. ಹಾಂ, ಇವತ್ತು ನೀವು ನಿಮ್ಮ ತಂಗಿಗೆ ಫೋನ್ ಮಾಡೋ ಬದಲು ನನಗೆ ಫೋನ್ ಮಾಡಿದ್ದೀರಾ ಅಂದರೆ ಅದು ದೇವರೇ ಮಾಡಿಸಿದ್ದು. ದೇವ್ರು ಇಷ್ಟೆಲ್ಲ ನಂಗೆ ಸಪೋರ್ಟ್ ಮಾಡ್ತಿರ್ಬೇಕಿದ್ರೆ ನಿಮ್ಮನ್ನು ಡೈರೆಕ್ಟಾಗಿ ದೇವ್ರ ಹತ್ರ ಕಳ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡು ರವಿ, ನೀನು ತಪ್ಪು ಮೇಲೆ ತಪ್ಪು ಮಾಡ್ತೀನಿ, ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತೀಯ. ಅಯ್ಯೋ, ಶಿಕ್ಷೆ? ನಂಗೆ ಭಯ ಆಗ್ತಿದೆ, ನಂಗೆ ಭಯ. ಅಲ್ಲ, ಕಣ್ಣು ಮುಂದೆ ಸಾವು ಢಂಕನಕ 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 ಅಂತ ಡ್ಯಾನ್ಸ್ ಆಡ್ತಿರ್ಬೇಕಿರೆ ಏನೊಂದು ವೇದ ಅಂತೆಲ್ಲ ಬೇಕಪ್ಪ. ಏನ್ರು ಅದ ಕೆಟ್ಟ ಸಿನಿಮಾಗೆ ಬಿಟ್ಟು ಟಿಕೆಟ್ ಸಿಕ್ಕಿರೋ ಥರ ಮುಖ ನೋಡ್ತಾ ಇದ್ದೀರಾ? ಇದನ್ನ ನೀಟಾಗಿ ಸಾಯಿಸ್ಬಿಟ್ಟು ಬಾಡಿನ ಬರ್ನ್ ಮಾಡಿ ಫಿನಿಶ್ ಮಾಡಿ. ಟೋಟಲ್ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಬಾಬಾ, ಅವಕಾಶವಾಗಿ ಹೋಗಿ ಬನ್ನಿ. ನೋಡ್ರು, ಇವನ್ನ ನೀವು ಮುಗಿಸ್ಬೇಡಿ. ಅಲ್ಲಿ ಅವನ್ನ ಒಳಗೆ ಕಳಿಸ್ಬಿಟ್ಟು ನಾನೇ ಬಂದು ನನ್ನ ಕೈಯಾರೆ ಇವನ್ನ ಮೇಲಕ್ಕೆ ಕಳಿಸ್ತೀನಿ. ಎಂಥ ಆಫರ್ ಬಾಬಾ! ಒಂದೇ ವ್ಯಕ್ತಿ ಕಡೆಯಿಂದ 2 ಸರ್ತಿ ನಿಮಗೆ ಸಾವು. ವಾಹ್, ಡಬಲ್ ಧಮಾಕ! ನೋಡ್ರ, ಹುಷಾರಾಗಿ ನೋಡ್ಕೊಳ್ಳಿ. ಏಯ್, ನೀನು ನನ್ನ ಕೈಯಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಕಣ. ಇವತ್ತು ನಿನಗೆ ಯಮ ದರ್ಶನ. ಮುಂಚೆ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಬಂಗಾರಿ, ಇವತ್ತು ನಮ್ಮ ಹೋರಾಟಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಖುಷಿ ಪುಟ್ಟಗೆ ನ್ಯಾಯ ಸಿಗುತ್ತೆ. ಖುಷಿ ಪುಟ್ಟೆಯಲ್ಲಿ ಕಾರಲ್ಲಿದ್ದಾಳೆ, ಕರ್ಕೊಂಡು ಬಾ. ಹಲೋ ನೀಲ್ ಅವರೇ, ಇಲ್ಲಿ ಎಲ್ಲ ಕ್ಲಿಯರ್ ಆಯಿತು. ಇನ್ನು ಮೇಲೆ ನಂದು ಏನಿದ್ರು ಬಿಂದಾಸಾಗಿ ಓಡ್ಕೊಂಡು ಜಾಲಿಯಾಗಿರೋದು. ಟೆನ್ಷನ್ ಮಾಡ್ಕೋಬೇಡಿ. ಶ್ರೀಕಾಂತ್ನ ಸೇಫಾಗಿ ಒಂದು ಜಾಗದಲ್ಲಿ ಇಟ್ಬಿಟ್ಟು ಕಟ್ಟಾಗಿ ಬಂದಿದ್ದೀನಿ. ಲಕ್ಷ್ಮೀ ನಿವಾಸ